ಟೈಗರ್ ಎಂಬ ಅಭಿಯಾನದಲ್ಲಿ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯ ವೀಕ್ಷಣೆಗೆ ಇಂದು ಹರ್ಭಜನ್ ಸಿಂಗ್ ಬಂದಿದ್ರು. ಇದೇ ವೇಳೆ ಹಲವು ವಯೋಮಾನಗಳಲ್ಲಿ ಗೆಲುವು ಸಾಧಿಸಿದ ತಂಡಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಹುಲಿಗಳ ಸಂರಕ್ಷಣೆಯ ವೇಳೆ 2 ಗುಂಡೇಟು ತಿಂದ ಗಾರ್ಡ್ಗೆ ಸನ್ಮಾನಿಸಲಾಯಿತು. ಇದೇ ವೇಳೆ ಮಾತನಾಡಿದ ಮುಂಬೈ ಇಂಡಿಯನ್ಸ್ ನಾಯಕ ಭಜ್ಜಿ, ಹುಲಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಹುಲಿಗಳನ್ನ ರಕ್ಷಿಸೋಣ ಎಂದು ಹೇಳಿದರು. I want to take this forward with all of you all's support to let's save the wildlife and the tiger because it's a very important cause. Yuvraj Singh is another tiger. You know, God have saved him, and he's a fighter, and of course, he fought the cancer with brave heart, and he's a tiger. ನಗರದಲ್ಲಿಂದು ಬೈಕ್ಗಳ ಕಲರವ, ಎಲ್ಲಿ ನೋಡಿದ್ರೂ ಬೈಕ್ಗಳ ರೇಸಿಂಗ್ ಸೌಂಡ್. ವಿವಿಧ ಕ್ಲಾಸ್ನಲ್ಲಿ ನಡೆದ 2012 ಆಟೋ ಎಕ್ಸ್ನಲ್ಲಿ ರಾಜ್ಯದ 100 ರೇಸ್ ಪ್ರಿಯರು ಭಾಗವಹಿಸಿದ್ರು. ಅದ್ಭುತ ಡರ್ಟ್ ರೇಸ್ಗೆ ಸಾಕ್ಷಿಯಾದ್ರು. ಗ್ರಾಮೀಣ ಪ್ರದೇಶದಲ್ಲಿರುವ ರೇಸ್ ಬೈಕ್ ರೈಡರ್ಗಳನ್ನು ಗುರುತಿಸುವ ವಾಸ ಆಟೋ ಎಕ್ಸ್ 2012 ರೇಸ್ ಇಂದು ಯಲಹಂಕದಲ್ಲಿ ನಡೆಯಿತು. ಕಾರ್, ಬೈಕ್ಗಳ ಈ ರೇಸ್ನಲ್ಲಿ ವಿವಿಧ ಕ್ಲಾಸ್ನ 10 ಬಗೆಯ ರೇಸ್ಗಳು ನಡೆದವು. 100 ಬೈಕ್ ರೈಸರ್ಗಳು ಇದರಲ್ಲಿ ಭಾಗವಹಿಸಿದ್ರು. ರಾಜ್ಯದ ಪ್ರತಿಷ್ಠಿತ ವಾಸ ಆಟೋ ಎಕ್ಸ್ 2012 ರೇಸ್ ಇಂದು ನಡೆಯಿತು. 100 ಬೈಕ್ ರೇಸರ್ಗಳು ಹಾಗೂ ಕಾರ್ ರೈಡರ್ಗಳು ಇದರಲ್ಲಿ ಕಾಣಿಸಿಕೊಂಡ್ರು. ಡಿಸೈನ್ ಬೈಕ್ ಮತ್ತು ಕಾರ್ಗಳು ನೋಡುಗರನ್ನ ಆಕರ್ಷಿಸಿದ್ವು. ಸ್ಪೀಡ್ ನೋಡುಗರಿಗೆ ಸಖತ್ ಥ್ರಿಲ್ ಕೊಡ್ತು. ಅದ್ಭುತ ಬೈಕ್ ರೈಡ್ ಮಾಡಿದ ತುಮಕೂರಿನ ಮದನ್ ಹಲವು ಕ್ಲಾಸ್ನಲ್ಲಿ ಗೆಲುವು ಸಾಧಿಸಿದ್ರು. ಈ ಸಲ ಫಸ್ಟ್ ರೌಂಡ್ ಬೆಂಗಳೂರಲ್ಲಿ ಇದು ಬಂದಿದ್ದು. ಮೈಸೂರಿಂದ ಶಾಬಾಜ್ ಮತ್ತು ತನ್ವೀರ್ ಅವರು ಬಂದಿದ್ದರು, ಮತ್ತು ಚಿಕ್ಕಮಂಗ್ಳೂರಿಂದ ಮತ್ತು ಹಾಸನಿಂದ, ಬೆಂಗಳೂರಿಂದ ತುಂಬ ಕಾಂಪಿಟೇಷನ್ ಇತ್ತು. ತುಂಬ ಚೆನ್ನಾಗಿತ್ತು. ಪ್ರತಿ ಲ್ಯಾಪೂ ಫೈಟ್ ಇತ್ತು. ಇವಾಗ ನನಗೆ 3 ಕ್ಲಾಸ್ ಸಿಕ್ಕಿದ್ದು, ಒಂದು ಎಕ್ಸ್ಪರ್ಟು, ಒಂದು ಇಂಡಿಯನ್ ಓಪನು ಮತ್ತು ಒಂದು ಲೋಕಲ್ ಬಾಯ್ಸು, 3ರಲ್ಲೂ ಫಸ್ಟ್ ಮಾಡಿದ್ದೀನಿ. ಡರ್ಟ್ ಟ್ರ್ಯಾಕ್ ರೇಸ್ ಅಂದ್ರೆ ಸಾಮಾನ್ಯವಲ್ಲ. ಸ್ಪೀಡ್ ಜೊತೆಗೆ ಉತ್ತಮ ಬ್ಯಾಲೆನ್ಸ್ ಮಾಡೋದು ಇಲ್ಲಿ ಅತಿ ಅವಶ್ಯಕ. ಮೈ ಜುಮ್ಮೆನಿಸುವಂತಹ ಸ್ಪೀಡ್ನಲ್ಲಿ ಎದೆ ಜಲ್ಲೆನ್ನುವಂತೆ ಸೂಪರ್ ಆಗಿ ಬೈಕ್ ರೈಡ್ ಮಾಡಿದ್ರು. ಇದು ಬರೀ ಬೈಕ್, ಕಾರ್ಗಳ ರೇಸ್ ಅಲ್ಲ. ಗ್ರಾಮೀಣ ಮಟ್ಟದಲ್ಲಿರುವ ಪ್ರತಿಭೆಗಳನ್ನ ಹುಡುಕುವುದು, ಅವರ ಭವಿಷ್ಯ ರೂಪಿಸುವುದು ಇದರ ಉದ್ದೇಶವಾಗಿದೆ. ಹಾಗಾಗಿ ಕಳೆದ 12 ವರ್ಷದಿಂದ ವಾಸ ಸಂಸ್ಥೆ ಶ್ರಮಿಸ್ತಾ ಇದೆ. ಹಲವಾರು ಯುವಕರಿಗೆ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಭವಿಷ್ಯ ಕಂಡುಕೊಳ್ಳಲು ಸಹಾಯಕವಾಗಿದೆ. ಮೇನ್ ಉದ್ದೇಶ ಇದು ಬಂದು ಈ ರೈಡರ್ಸ್ನ ಪ್ರಮೋಟ್ ಮಾಡಿದ್ರೆ ಇದಕ್ಕೆ ನೆಕ್ಸ್ಟ್ ಕಂಟಿನ್ಯೂಟಿ ನ್ಯಾಷನಲ್ ಚಾಂಪಿಯನ್ಶಿಪ್ ಇದೆ. ಸೊ ಅದರಲ್ಲಿ ಒಂದು ಪ್ರಾವಿಷನ್ ಸಿಗುತ್ತೆ ಅವರಿಗೆ. ದೊಡ್ಡ ಟೀಮ್ಸ್ ಇದೆ, ಆ ಟೀಮ್ಸಲ್ಲಿ ಪ್ರಾವಿಷನ್ ಸಿಗುತ್ತೆ. ಪ್ಲಸ್ ಅದರಲ್ಲಿ ಏನಾದರೆ ಯು ಹ್ಯಾವ್ ಗುಡ್ ಮನಿ ಇನ್ ದಟ್. ಇವಾಗ ನಮ್ದು ಬಂದು ಬೇಸಿಕ್ ನಮ್ಮದೊಂದು ಪ್ಲ್ಯಾಟ್ಫಾರ್ಮ್, ನಾವು ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡ್ತೀವಿ. ಏನಕ್ಕೆ ಲೋಕಲ್ ಸ್ಪೋರ್ಟ್ಗೂ ನೀವು ನ್ಯಾಷನಲ್ ಸ್ಪೋರ್ಟ್ ಅಂತ ಹೋದಾಗ ತುಂಬ ಲಾರ್ಜ್ ಗ್ಯಾಪ್ ಇದೆ. ಪ್ರತಿಸ್ಪರ್ಧಿಗಳು ಇಲ್ಲಿ ಬಂದು ತಮ್ಮ ಸಾಮರ್ಥ್ಯ ಏನು ಎಂದು ತಿಳಿದುಕೊಂಡ್ರೆ ಜನರಿಗೆ ಉತ್ತಮ ರೇಸ್ ನೋಡಿದ ಒಂದು ಅದ್ಭುತ ಅನುಭವ ಸಿಕ್ತು. ರವಿ ಎಸ್, ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸುಳ್ಳು ಹೇಳಿ 2ನೇ ಮದುವೆಗೆ ಮುಂದಾದ ಖತರ್ನಾಕ್. ಮೊದಲ ಪತ್ನಿ ದಾಳಿಯಿಂದ ಮದುವೆಗೆ ಬ್ರೇಕ್. ಪೊಲೀಸರನ್ನ ಕಂಡು ವರಮಹಾಶಯ ಎಸ್ಕೇಪ್.
ಸ್ಪೀಡ್ ಗವರ್ನರ್ ಅಳವಡಿಕೆಗೆ ನಕಾರ. ಜೂನ್ 1ರಿಂದ ಲಾರಿ ಮುಷ್ಕರ. ಗ್ರಾಹಕರ ಹೆಗಲೇರಲಿದೆ ಮತ್ತೆ ಬೆಲೆ ಏರಿಕೆ ಭಾರ. ಪ್ರೆಗ್ನೆಂಟ್ ಆದ್ರೂ ಫ್ಯಾಷನ್ ಬಿಂದಾಸ್. ರ್ಯಾಂಪ್ ಮೇಲೆ ಅಮ್ಮಂದ್ರ ಕ್ಯಾಟ್ ವಾಕ್. ಗರ್ಭಿಣಿಯರ ಬಿಂಕದ ನಡಿಗೆ ಕಂಡು ಪ್ರೇಕ್ಷಕರು ಖುಷ್. ಫಲ ಕೊಟ್ಟಿತು ಕಸಿ ಪ್ರಯೋಗ. ಒಂದೇ ಮಾವಿನ ಮರದಲ್ಲಿ 9 ಬಗೆ ತಳಿಗಳ ಕಮಾಲ್. ಬೇಗೂರಿನಲ್ಲಿ ಮನಸೆಳೆದ ವೆರೈಟಿ ಮ್ಯಾಂಗೋಸ್. ಡರ್ಟ್ ಟ್ರ್ಯಾಕ್ ರೇಸ್ ಭರ್ಜರಿ. ಯಲಹಂಕದಲ್ಲಿ ಬೈಕ್ಗಳ ಸವಾರಿ. ನೋಡುಗರು ಫುಲ್ ಥ್ರಿಲ್. ಇದು ಇವತ್ತಿನ ಬೆಂಗಳೂರು ಫಸ್ಟ್ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾರೆ.